ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ರೈತರಿಗಾಗಿ ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟದಲ್ಲಿ 2ನೇ ದಿನ ಪಾದಯಾತ್ರೆ. ಎಲ್ಲಾ ಪಕ್ಷದಿಂದ ಶಾಸಕರಾಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ದೇವೇಗೌಡರ ಕುಟುಂಬಕ್ಕೆ JDS ದವ್ರನ್ನ ಬೈದು ಈಗಾಗಲೇ ಮಂತ್ರಿ ಆಗಿದ್ದಾರೆ. ಅವ್ರು ಇನ್ನೇನು ಆಗ್ಬೇಕಾಗಿಲ್ಲ. ಈಗ ಬಹುತೇಕ ಹೆಸರು ಹೇಳೋದು ಬೇಡ, ಒಂದಿಬ್ರು ಯಾರೋ ಪೊಲೀಸರು ಸಿಕ್ಕಿದ್ರಿ. ಈಗ ಕೇಳಿದ್ವಿ, ಏನಣ್ಣ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಸರ್? ನಮಗೂ ಏನಪ್ಪಂದ್ರೆ ದೇವೇಗೌಡರು 3ನೇ ತಲೆ ಬಂದು ಏನಪ್ಪ ರೈತರಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಮನಸ್ಸಲ್ಲಿ ಸ್ವಾಗತ ಮಾಡಿದ್ವಿ. ಸರ್ಕಾರದಾಗ ಕುಂತಿರ್ತಕ್ಕಂಥವ್ರ ಆದೇಶ ನಾವು ಪಾಲನೆ ಮಾಡ್ಬೇಕಲ್ಲ ಅಂತ ತಿಳ್ಕೊಂಡು ಹೇಳಿದ್ರು. ಹಾಗಾಗಿ ಸರ್ಕಾರದಾಗ ಕುಂತವ್ರದ್ದು ಉದ್ದೇಶ ಏನಿದೆ? ಈಗ ಅವ್ರು ಏನಪ್ಪಂತಂದ್ರೆ ನಮ್ಮ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಕೆಲಸ ಈಗ ಸರ್ಕಾರದವ್ರು ಮಾಡ್ತಾ ಇದ್ದಾರೆ. ಈ ಹೋರಾಟವನ್ನ ಯಾವ ತಾರ್ಕಿಕ ಅಂತ್ಯಕ್ಕೆ ಒಯ್ಬೇಕು ಅಂತ ತಿಳ್ಕೊಂಡು ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿದ್ದಾರೆ. ಅನೇಕ ಸಾವಿರಾರ ರೈತರು ಈಗಾಗಲೇ ಬಂದಿರತಕ್ಕಂಥದ್ದಿದೆ. ಯಾರ ಮಂತ್ರಿಗಳು ಹೇಳ್ತಾ ಇದ್ರು ಅಂತ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಇಲ್ಲ ಅವರಿಗಾಗಿ ಅವರ ರಾಜಕೀಯ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಪುಣಾತ್ಮ, ಈ ದೇಶದ ಮಾಜಿ ಪ್ರಧಾನಿ ಮೊಮ್ಮಗ, ಈ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವರ ಮಗ, ಅತಿಗೇನಪ್ಪ ಇನ್ನೂ ಏನಪ್ಪಂದ್ರೆ ರಾಜಕೀಯ ಅಸ್ತಿತ್ವ ಕೊಡೋದಿದೆ? ಅದಾಗ್ಲೇ ಏನಪ್ಪ ಅವ್ರ ಕುಟುಂಬ ರಾಜಕೀಯದ ಅಸ್ತಿತ್ವ ಪಡೆದಾಗಿದೆ. ಅವ್ರಿಗೆ ಅಸ್ತಿತ್ವ ರಾಜಕೀಯ ಜನ ಕೊಟ್ಟಾಗ ಯಾವಾಗ ಜನಕ್ಕೆ ಏನೇನ್ ಮಾಡ್ಬೇಕು ರೈತರಿಗೆ ಅದು ಮಾಡಿದ್ದಾರೆ. ನಿಮ್ಮಂಗ ಏನಪ್ಪಂತಂದ್ರೆ ಹಿಂಗ ಪೊಲೀಸನ್ನ ನಿಂದಿರಿಸಿ ನಿಮ್ಗೆ ಏನಾಗಿದೆ, ನಿನ್ನೆಲಿಂದ ಏನಪ್ಪಂದ್ರೆ ರಾತ್ರಿ ನಿಖಿಲ್ 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 ಅನ್ನಕತ್ತೀರಿ ಕಾಂಗ್ರೆಸ್ ಏನೋ ಹೇಳ್ತಾ ಇದ್ರು. ಇಲ್ಲ ನರೇಂದ್ರ ಮೋದಿ ಅವರು ಜನಜಿಗೆ ಎದುರಿ ಏನಪ್ಪಂತಂದ್ರೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಹೇಳಿದ್ರು. ನಿನ್ನೆ ರಾತ್ರಿ ರಾಜ್ಯದ ಮುಖ್ಯಮಂತ್ರಿಗಳು ಯಾರಿಗೆ ಎದುರಿ ವಿಡಿಯೋ ಮಾಡಿದ್ರಿ? ನೀವು ಯಾರಿಗೆ ಎದುರಿ ವಿಡಿಯೋ ಮಾಡಿದ್ರಿ? ಹಾಗಾಗಿ ಈಗ ಬಹುತೇಕ ಎಲ್ಲ ಕಾಂಗ್ರೆಸ್ನವರಿಗೆ ಮಂತ್ರಿ ಆಗಿದೆ ಅಂತ ಖುಷಿ ಇದೆ ಬಾಲಣ್ಣಗ, ಆದ್ರೆ ರಾತ್ರಿ ಮಲ್ಕೊಂಡಾಗ ನಿಖಿಲ್ 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 ಅಂತ ಇದೆ. ಹಾಗಾಗಿ ನಾನು ಒಂದನ್ನ ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತ ನಮ್ಮ ಯುವ ನಾಯಕರ ನೇತೃತ್ವದಲ್ಲಿ ನೋಡಿ, ಈಗ ಒಂದು ಇನ್ಸಿಡೆಂಟ್ ನಮ್ಮನ್ನೆಲ್ಲ ತಡೆದಿರು ಪಾಪ ಪೊಲೀಸರು ತಡೆದಾಗ ನಿಖಿಲ್ ಅವ್ರು ಕೆಳಗೆ ಬಿದ್ರು, ಕಾಲಿಗೆ ಪೆಟ್ಟಾಯ್ತು. ನಾವು ಅವ್ರ ಮೇಲೆ ಬಿದ್ದೀವಿ, ನಮ್ಮ ಮೇಲೆ ಮಂಜಣ್ಣ ಹರೀಶ್ಗೌಡ ನಾವು ಬಿದ್ದೀವಿ. ಇವತ್ತೇನೋ ನಿಖಿಲ್ ಅವರ ಅಂಗರಕ್ಷಕರು ಕೆಲವು ಕಾರ್ಯಕರ್ತರು ಅಂತಂದ್ರೆ ತಡೆದ್ರು. ಇಲ್ಲ ಅಂತಂದ್ರೆ ಇವತ್ತು ಮತ್ತೊಂದು ಕುಂಭಮೇಳ ನಡೆಯೋದಿಲ್ಲ, ದುರ್ಘಟನೆ. ಏನಕ್ಕೆ ಇದೆಲ್ಲ? ನಾವೇನ್ ಮಾಡ್ತಾ ಇದೀವಿ? ನಾವೇನ್ ಅಲ್ಲಿ ಬಂದೇನು ವಿಧಾನಸೌಧಕ್ಕಾಗ್ಲಿ ಅಥವಾ ಏನಪ್ಪ ಫ್ರೀಡಂ ಪಾರ್ಕ್ ಬಂದ್ ಏನಪ್ಪ ನಿಮ್ಗೆ ಗುಂಡು ಹೊಡಿತೀವ ಸರ್ಕಾರದಾಗಿರೋರಿಗೆ? ಈ ರೀತಿ ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ಏನಪ್ಪಾ ಅಂತಂದ್ರೆ ಗುಂಡು ಹೊಡೆದಾರ ಅಂತ ತಿಳ್ಕೊಂಡು ನೀವು ಬಹಳ ಉದ್ದುದ್ದು ಭಾಷಣ ಬಿಗಿತೀರಿ. ಇವತ್ತು ನಾವ್ ಯಾರಿಗೋಸ್ಕರ ಹೋಗ್ತಾ ಇದ್ದೀವಿ? ನಾವು ಹೋಗ್ತಾ ಇರ್ತಕ್ಕಂಥದ್ದು ಉದ್ದೇಶ ಏನದ? ನಿನ್ನೆಯಿಂದ ಇಲ್ಲಿವರೆಗೆ ಎಲ್ಲಾದ್ರೂ ಏನಾದ್ರೂ ದುರ್ಘಟನೆ ಆಗಿದೆಯಾ? ಇವತ್ತು ಪೊಲೀಸರು ನಮ್ಗೆ ಅಷ್ಟೇ ಸಹಕಾರ ಕೊಡ್ತಾ ಇದ್ದಾರೆ, ಈ ಭಾಗದ ರೈತರು ಅಷ್ಟೇ ಸಹಕಾರ ಕೊಡ್ತಾ ಇದ್ದಾರೆ, ಮಾಧ್ಯಮದವರು ಸಹಕಾರ ಕೊಡ್ತಾ ಇದ್ದಾರೆ. ನಿಮ್ಗೆ ಏನಾಗ್ತಾ ಇದೆ? ಇದ್ರ ಉದ್ದೇಶ ಏನು ಅಂತ ಇಡೀ ರಾಜ್ಯದ ಜನಕ್ಕೆ ಈಗಾಗಲೇ ಗೊತ್ತಾಗಿದೆ. ಆಮೇಲೆ ಈ ಬಿಡದಿ ಟೌನ್ಶಿಪ್ ಬಗ್ಗೆ ನಿನ್ನೆ ಮೈಸೂರಲ್ಲಿ ರಾತ್ರಿ ಕುಮಾರಣ್ಣವರು ವಿಧಾನ ಪರಿಷತ್ ಸದಸ್ಯರಿಗೆ ನಮಗ MLA ದವರಿಗೆ ಅವ್ರು ಏನೇನು ಮಾತಾಡ್ಯಾರ ಎಲ್ಲ ಪ್ರೊಸೀಡಿಂಗ್ ಕೊಟ್ಟಾರ. ಬಲಣ್ಣ, ನೀವ್ ಏನೇನ್ ಪ್ರೊಸೀಡಿಂಗ್ ತರ್ತೀರಿ, ನೀವು ಕುಮಾರಣ್ಣನ ಜೊತೆ ಇರುವಾಗ ಏನೇನು ಮಾತಾಡಿದ ಪ್ರೊಸೀಡಿಂಗು ತರ್ತೀವಿ. ಇವಾಗ DK ಶಿವಕುಮಾರ್ ಅವರ ಶಿವಪೂಜೆ ಮಾಡುವಾಗ ಏನೇನು ಮಾತಾಡ್ತಾ ಇದ್ರೆ ಆ ಪ್ರೊಸೀಡಿಂಗ್ನು ಹೇಳ್ತೀವಿ. ಹಾಗಾಗಿ ನಾವು ಒಂದನ್ನ ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರೈತರಿಗಾಗಿ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಆ ರೈತರಿಗಾಗಿ ಹೋರಾಟ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯ ಅಧ್ಯಕ್ಷ ಮಂಜಣ್ಣ ಅವರ ಸಾರಥ್ಯದಲ್ಲಿ ಬಹಳ ಏನಂತಂದ್ರೆ ಜನಪ್ರಿಯತೆ ಅಂತಂದ್ರೆ ಪಡಿತಾ ಇದೆ. ಹಾಗಾಗಿ ಅಂತಂದ್ರೆ ಪೊಲೀಸರ ಮುಖಾಂತರ ಸರ್ಕಾರಕ್ಕೆ ನಾವೇನ್ ಅಂಜೋರಲ್ಲ. ನಾನು ಹೇಳಿದೆ ಈಗ ಮಂಜಣ್ಣಗ ಭೋಜಣ್ಣಗ ಅವ್ರು ಏನಾದ್ರು ಗುಂಡು ಹೊಡಿತಾರೆ, ಮೊದಲು ನಮ್ಗೆ ಕೊಡ್ಲಿ, ಆಮೇಲೆ ರೈತರಿಗೆ ಕಾರ್ಯಕರ್ತರಿಗೆ ಕೊಡ್ಲಿ ಅಂತ ತಿಳ್ಕೊಂಡು ಪಾಪ ಪೊಲೀಸರು ಏನ್ ಮಾಡಕ್ ಆಗ್ತದ? ಸರ್ಕಾರದವ್ರು ಹೇಳಿದಾಗ ಪೊಲೀಸರು ಕೇಳ್ತಾರ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದಿದೆ. ವಿಧಾನಸಭೆ ಅಧಿವೇಶನದಲ್ಲಿ ಸರ್ಕಾರದ ಮುಖವನ್ನ ಕಳಿಸ್ತಕ್ಕಂಥ ಕೆಲಸ JDS BJPದವರು ನಾವು ಖಂಡಿತವಾಗಿ ಮಾಡ್ತೀವಿ ಅಂತ ತಿಳ್ಕೊಂಡು ನಿಮ್ಮ ಹೋರಾಟಕ್ಕ ನಿನ್ನೆ ಕುಮಾರಸ್ವಾಮಿ ಅವರು ಇಂದು ಏನಪ್ಪಂದ್ರೆ ಖುದ್ದು 84ನೇ ವಯಸ್ಸಿನ ಅನಾರೋಗ್ಯದಲ್ಲಿ ದೇವೇಗೌಡರು ಬಂದು ನೀವು ಯಾವುದೇ ಕಾರಣಕ್ಕೂ 94 ಯಾವುದೇ ಕಾರಣಕ್ಕೂ ಏನಪ್ಪಂದ್ರೆ ನೀವು ಎದುರುಬಾಡ್ರಿ, ನಿಮ್ ಜೊತೆ ನಾನು ಇರ್ತೀವಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇರ್ತೀವಿ. ಇವತ್ತೇನ್ ಬೆಂಗಳೂರು ಚಲೋನೋ ಯಾವ್ದೋ
ಆ ಇದಕ್ಕ ವಿಧಾನಸೌಧ ಚಲೋನೋ ಅದೆಲ್ಲಾನು ಏನಪ್ಪಂತಂದ್ರೆ ನಾವು ಮಾಡ್ತೀವಿ. ಪೊಲೀಸರು ನಮ್ನ ಹಿಡಿತಾರೋ ಹೊಡಿತಾರೋ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೋ ಅದಕ್ಕೆಲ್ಲ ನಾವು ರೆಡಿ ಇದ್ದೀವಿ. ಒಂದನೇ ಈ ಭಾಗದ ಜನರಿಗೆ ರೈತರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಈ ಭಾಗದಾಗ ಎಲ್ಲಿವರೆಗೂ ದೇವೇಗೌಡರು ಕುಮಾರಸ್ವಾಮಿ ಅವರು ಇರ್ತಾರ ಅಲ್ಲಿವರೆಗೂ ರೈತರ ಧ್ವನಿಯಾಗಿರ್ತಾರ ಅಂತ ತಿಳ್ಕೊಂಡು ಬಹಳ ಹೆಮ್ಮೆಯಿಂದ ಏನಪ್ಪ ಹೇಳಬೇಕಾಗುತ್ತೆ. ಹಾಗಾಗಿ ಈ ಹೋರಾಟ ನಿತ್ಯ ನಿರಂತರವಾಗಿ ನಡೀತೆ, ನಿಮ್ಮೆಲ್ಲರದು ಸಹಕಾರ ಇರಲಿ ಅಂತ ತಿಳ್ಕೊಂಡು ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಏನಪ್ಪಂತಂದ್ರೆ ಅವ್ರ ಜೊತೆ ಎಂತದೇ ಸಂದರ್ಭ ಬಂದ್ರೆ ಪ್ರಾಣ ತ್ಯಾಗಕ್ಕೂ ಸಹ ಏನಪ್ಪಂತಂದ್ರೆ ಸಿದ್ಧ ಇದ್ದೀವಿ ಅಂತ ತಿಳ್ಕೊಂಡು ಹೇಳ್ತಾ ನನ್ನ 2 ಮಾತಿಗೆ ವಿರಾಮಿಸ್ತೀನಿ. ಜೈ ಜೆಡಿಎಸ್.